Hi friends, welcome to Money Energy. Money is energy. ಫ್ರೆಂಡ್ಸ್, ನಾನು ಬೇಸಿಕ್ ಮೆಡಿಟೇಷನ್ ಪ್ರಿಪರೇಷನ್ ಹೇಗೆ ಮಾಡಬೇಕು ಟಿಪ್ಸನ್ನ ನಾನು ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋನಲ್ಲಿ ಮನಿ ಮೆಡಿಟೇಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮನಿ ಮೆಡಿಟೇಷನ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಇರುವ ಎಷ್ಟು ದುಡ್ಡು ಇದೆಯೋ, 1000 ಇದೆಯಾ, 500 ಇದೆಯಾ, ಅಥವಾ 2000, 5000 ಎಷ್ಟಿದ್ರೆ ಅಷ್ಟು ನಿಮ್ಮ ದುಡ್ಡು ನಿಮ್ಮ ಕೈಲಿಟ್ಕೊಳ್ಳಿ. ಅದಕ್ಕೂ ಮುಂಚೆ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ದುಡ್ಡನ್ನ ರೆಡಿಯಾಗಿ ಇಟ್ಕೊಳ್ಳಿ, ನಾವು ಮೆಡಿಟೇಷನ್ನ ಸ್ಟಾರ್ಟ್ ಮಾಡೋಣ. ಮನಿ ಮೆಡಿಟೇಷನ್ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವು ಎಲ್ಲಿ ಸೆಲೆಕ್ಟೆಡ್ ಮಾಡಿದಿರೋ ಪ್ಲೇಸ್ನ ಆ ಪ್ಲೇಸಲ್ಲಿ ಕೂತ್ಕೊಳ್ಳಿ. ಬ್ಯಾಕ್ ಬೋನ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ದುಡ್ಡನ್ನ ಕೈಯಲ್ಲಿ ತಗೊಳ್ಳಿ. ನಾನು ಏನು ಗೈಡ್ ಮಾಡ್ತಾ ಇದ್ದೀನೋ ಅದನ್ನು ಜಸ್ಟ್ ವಿಜುವಲೈಸ್ ಮಾಡಿ. ನೀವು ಕಣ್ಣು ಮುಚ್ಕೊಂಡ್ಮೇಲೆ ಲಾಸ್ಟ್ ನಾನು ಕಣ್ಣು ತೆಗೀರಿ ಅಂತ ಹೇಳೋವರೆಗೂ ಯಾವುದೇ ಕಾರಣಕ್ಕೂ ಐಸ್ನ ಓಪನ್ ಮಾಡಬೇಡಿ. ಜಸ್ಟ್ ನನ್ನ ಒಂದು ಗೈಡೆನ್ಸ್ನ ಫಾಲೋ ಮಾಡಿ ಸಾಕು. ಈಗ ದುಡ್ಡನ್ನ ಕೈಯಲ್ಲಿ ತಗೊತಾ ಇದ್ದೀರಾ, ದುಡ್ಡನ್ನ ನೋಡ್ತಾ ಇದ್ದೀರಾ. ಹಾಗೇ ನೋಡಿ ದುಡ್ಡನ್ನ. 2000 ರೂಪೀಸ್ ಎಷ್ಟು ಚೆನ್ನಾಗಿದೆಯಲ್ವಾ ನೋಡೋಕ್ಕೆ, ಅಟ್ರಾಕ್ಟಿವ್ ಆಗಿದೆ ಅಲ್ಲ. ಪಿಂಕ್ ಕಲರ್. 500 ರೂಪೀಸ್ ಡಾರ್ಕ್ ಗ್ರೀನಲ್ಲಿದೆ. 200 ರೂಪೀಸ್ ಆರೆಂಜ್ ಕಲರ್. ದುಡ್ಡನ್ನ ಹಾಗೆ ಅಬ್ಸರ್ವ್ ಮಾಡಿ ನೀವು. ಈಗ ನೀವು ದುಡ್ಡಿಗೆ ವ್ಯತಿರೇಕವಾಗಿ ಎಷ್ಟು ನೆಗೆಟಿವ್ ಆಗಿ ಮಾತಾಡಿರ್ತೀವಿ, ಆ ಒಂದು ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ಳಿ. ನೀವು ಏನೇನೋ ತಪ್ಪಾಗಿ ಮಾತಾಡಿರ್ತೀರ ದುಡ್ಡಿನ ಬಗ್ಗೆ, ಆ ವಾಕ್ಯಗಳನ್ನ ರಿಮೆಂಬರ್ ಮಾಡ್ಕೊಳ್ಳಿ. ನೀವೆಷ್ಟು ಹೇಳಿರ್ಬೋದಲ್ಲ, ದುಡ್ಡಿಲ್ಲ ಅಂದರೆ ಏನು ಜೀವನ ಇಲ್ವಾ, ದುಡ್ಡೇ ಮುಖ್ಯನಾ, ರಿಲೇಷನ್ಸ್ ತುಂಬ ಮುಖ್ಯ, ಎಷ್ಟೋ ವರ್ಡ್ಸ್ನ ನಾವು ಯೂಸ್ ಮಾಡಿರ್ತೀವಲ್ಲ, ಅದನ್ನೆಲ್ಲ ರೀಕಾಲ್ ಮಾಡ್ಕೊಳ್ಳಿ. ರೀಕಾಲ್ ಆದಮೇಲೆ ಈಗ ದುಡ್ಡನ್ನ ನೋಡ್ತಾ, ಐ ಆಮ್ ಸಾರಿ ಮನಿ, ಪ್ಲೀಸ್ ಫರ್ಗಿವ್ ಮೀ, I love you and thank you. ಈಗ ದುಡ್ಡಿದ್ರೆ ನಿಮ್ಗೆ ಎಷ್ಟು ಹ್ಯಾಪಿನೆಸ್ ಇರುತ್ತೆ, ದುಡ್ಡಿದ್ರೆ ನಿಮ್ಗೆ ಎಷ್ಟು ಧೈರ್ಯ ಇರುತ್ತೆ, ದುಡ್ಡಿದ್ರೆ ಯಾರ್ಯಾರಿಗೆ ಏನೇನು ಹೆಲ್ಪ್ ಮಾಡ್ತೀರಾ, ದುಡ್ಡಿಂದ ನೀವು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಲೈಫ್ ಹೇಗಿರುತ್ತೆ, ಹೇಗೆ ರಿಚ್ ಆಗಿರುತ್ತೆ ನಿಮ್ಮ ಲೈಫ್, ಅದನ್ನೆಲ್ಲ ನೆನ್ಪು ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡಿ. ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಸೋ ಮಚ್ ಮನಿ, ಐ ಲವ್ ಯು ಮನಿ, ಮನಿ ಫ್ಲೋಸ್ ಟು ಮೀ, I love you money. We are both friends, best friends. Be always with me. Thank you money. I love you money. I love you money. I love you money. ಈಗ ನಿಮ್ಮ ಕೈಯಲ್ಲಿರೋ ದುಡ್ಡು ಪಕ್ಕಕ್ಕೆ ಇಡ್ಬೋದು. ಪಕ್ಕದಲ್ಲಿ ಇಟ್ಬಿಟ್ಟು, ಅಥವಾ ನಿಮ್ಮ ವ್ಯಾಲೆಟ್ ಏನಾದರೂ ನಿಮ್ಮ ಪಕ್ಕದಲ್ಲಿದ್ದರೆ, ಅಥವಾ ನಿಮ್ಮ ಪರ್ಸ್ ಪಕ್ಕದಲ್ಲಿದ್ದರೆ ಅದ್ರ ಒಳಗಡೆ ಇಟ್ಬಿಡಿ. ಈಗ ನಿಮ್ಮ ಐಸ್ನ ಹಾಗೆ ಕ್ಲೋಸ್ ಮಾಡಿ. ತ್ರೀ ಟೈಮ್ಸ್ ಬ್ರೀತಿಂಗ್ನ ಮಾಡಿ. ಇನ್ಹೇಲ್, ಎಕ್ಸೇಲ್.
ಮಾಡಬೇಕು. ಇನ್ಹೇಲ್ ಮಾಡುವಾಗ ದುಡ್ಡು, ಸಂಪತ್ತು, ಐಶ್ವರ್ಯಗಳನ್ನ ತಗೊತಾ ಇದ್ದೀನಿ. ಉಸಿರನ್ನ ಆಚೆ ಬಿಡುವಾಗ ನನ್ನಲ್ಲಿರುವ ನೆಗೆಟಿವ್ ಪ್ರಾಣಶಕ್ತಿನ ಆಚೆ ಬಿಡ್ತಾ ಇದ್ದೀನಿ ಅಂತ ಮನಸ್ಸಲ್ಲಿ ಹೇಳ್ಕೊಂಡು 3 ಟೈಮ್ಸ್ ಇನ್ಹೇಲ್ ಎಕ್ಸೇಲ್ ಮಾಡಿ. ಈಗ ನಿಮಗೆ ಇಷ್ಟವಾದ ಒಂದು ನಿಮ್ಮ ಮನೆಯಲ್ಲಿ ನಿಮ್ಗೆ ಇಷ್ಟವಾಗಿರೋ ಪ್ಲೇಸ್ಗೆ ನೀವು ಹೋಗ್ತಿದ್ದೀರಾ. ವಿಜುವಲೈಸೇಷನ್ ಮಾತ್ರ ಮಾಡಬೇಕು, ನೀವು ಡೈರೆಕ್ಟಾಗಿ ಹೋಗಬೇಡಿ. ನನ್ನ ಗೈಡೆನ್ಸ್ ಮಾತ್ರ ನೀವು ಫಾಲೋ ಮಾಡಿ. ಜಸ್ಟ್ ವಿಜುವಲೈಸ್ ಮಾಡಿ ಕ್ಲಿಯರಾಗಿ. ಆ ಒಂದು ವಿಜುವಲೈಸೇಷನಲ್ಲಿ ನೀವು ಆ ಕ್ಲಿಯರ್ ನಾನು ಏನು ಗೈಡೆನ್ಸ್ ಮಾಡ್ತೀನೋ ಅದನ್ನು ನೀವು ಕ್ಲಿಯರಾಗಿ ಆ ಪಿಕ್ಚರ್ನ ನೋಡಬೇಕು. ನಿಮ್ಮ ಮನೆಯಲ್ಲಿ ನಿಮಗೆ ಇಷ್ಟವಾದ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀರಾ. ಅದು ನಿಮ್ಮ ರೂಮ್ ಆಗಿರ್ಬೋದು, ಅಥವಾ ಬಾಲ್ಕನಿ ಆಗಿರ್ಬೋದು, ಅಥವಾ ಟೆರೇಸ್ ಆಗಿರ್ಬೋದು. ನೀವು ತುಂಬ ಟೈಮ್ನ ಎಲ್ಲಿ ಸ್ಪೆಂಡ್ ಮಾಡ್ತೀರಾ ಅಲ್ಲಿ ಹೋಗ್ತಿದ್ದೀರಾ. ಅಲ್ಲಿ ಹೋಗಿ ಕುತ್ಕೊಂತಿದ್ದೀರಾ. ಕುತ್ಕೊಂಡು ನೀವು ಆಕಾಶನ ನೋಡಿ. ವಿಂಡೋ ಅಲ್ಲಿ ಆಕಾಶ ಕಾಣಿಸ್ತಿದೆ, ಆಕಾಶನ ನೋಡ್ಕೊಳ್ಳಿ. ರೂಮಲ್ಲಿ ಕುತ್ಕೊಂಡಿದ್ರೆ ವಿಂಡೋಯಿಂದ ಆಕಾಶನ ನೋಡಿ, ಅಥವಾ ಬಾಲ್ಕನಿಯಲ್ಲಿದ್ದರೆ ಡೈರೆಕ್ಟಾಗಿ ಆಕಾಶ ನೋಡ್ತಾ ನೀವು 2 ಕೈಗಳನ್ನ ಚಾಚ್ತಾ ಇದ್ದೀರಾ. ಈಗ 2 ಕೈಗಳನ್ನ ಚಾಚಿ ಯೂನಿವರ್ಸ್ನ ನೋಡಿಕೊಂಡು ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಈಗ ಏನಿದೆಯೇ ಅಟ್ ಪ್ರೆಸೆಂಟ್ ನಿಮ್ಮ ಒಂದು ಕಂಡೀಷನ್ ಹೇಗಿದೆ ಅದನ್ನ ಯೂನಿವರ್ಸ್ ಜೊತೆ ಹೇಳ್ತಿದ್ದೀರಾ. ಎಲ್ಲ ಹೇಳ್ಕೊಳ್ಳಿ. ಏನು ನೋವಿದೆಯಾ, ಅಥವಾ ಕಷ್ಟ ಇದೆಯಾ, ಅಥವಾ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಏನೇ ಇರಲಿ, ನಿಮ್ಗೆ ಏನು ಬೇಕು ಅದನ್ನೆಲ್ಲ ಹೇಳ್ಕೊಳ್ಳಿ. ಯೂನಿವರ್ಸ್ ಜೊತೆ ಹೇಳ್ತಿದ್ದೀರಾ. ಈಗ ಅದೇ ಪ್ಲೇಸಲ್ಲಿ ಹಂಗೆ ಕುತ್ಕೊಂಡ್ಬಿಡಿ. ನಿಂತಿದ್ರೆ ಕುತ್ಕೊಳ್ಳಿ, ಅಥವಾ ಕುತ್ಕೊಂಡಿದ್ರೆ ಅದೇ ಪ್ಲೇಸಲ್ಲಿ ಕಣ್ಣನ್ನ ಕ್ಲೋಸ್ ಮಾಡಿ. ಇದೆಲ್ಲ ಮೆಡಿಟೇಷನಲ್ಲೇ ಇದ್ದೀರಾ, ನೀವು ವಿಜುವಲೈಸ್ ಮಾತ್ರ ಮಾಡ್ತಿದ್ದೀರಾ ಅಷ್ಟೇ. ಸೊ ಈಗ ಕುತ್ಕೊಂಡು ಐಸ್ನ ಕ್ಲೋಸ್ ಮಾಡ್ತಿದ್ದೀರಾ. ನಿಮ್ಮ ಉಸಿರನ್ನ ಮಾತ್ರ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ನೀವು ಜಸ್ಟ್ ಅಬ್ಸರ್ವ್ ಯುವರ್ ಬ್ರೀತಿಂಗ್. ಡೀಪ್ ಆಗಿ ಬ್ರೀತಿಂಗ್, ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಇರಿ. ಈಗ ಮೇಲಿಂದ ಶಬ್ದ ಮಾಡ್ತಾ 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 ಒಂದು ಪೇಪರ್ ಏನೋ ಬಿದ್ದಂಗೆ ಆಯ್ತು ನಿಮ್ಗೆ. ಎಲ್ಲಿ? ನಿಮ್ಮ ಫೇಸ್ ಮೇಲೆ ಬಿದ್ದಂಗಾಯ್ತು. ನೀವು ಟಚ್ ಮಾಡಿ ನೋಡ್ತಾ ಇದ್ದೀರಾ, ಏನಿದು ಅಂತ ಕಣ್ಣು ಬಿಟ್ಟು ನೋಡಿದ್ರೆ 2000 ರೂಪೀಸ್ ನೋಟ್ ಮೇಲಿಂದ ಬಂದು ಶಬ್ದ ಮಾಡ್ಕೊಂಡು ತಿರ್ಕೊಂಡ್ ಬಂದು ನಿಮ್ಮ ಮುಖದ ಮೇಲೆ ಬಿತ್ತು. ಇದು ನೋಡಿದ್ರೆ ಏನಪ್ಪಾ ಇದು ಅಂತ ತೆಗ್ನೋತೀರಾ, 2000 ರೂಪಾಯಿ ನೋಟು. ಇಷ್ಟು ಖುಷಿ ಆಗ್ತಾ ಇದ್ದೀರಾ ನೀವು. ಖುಷಿಯಾಗಿ ಮೇಲೆ ಹೀಗೆ ತಲೆ ಎತ್ತಿ ನೋಡ್ತಿದ್ದೀರಾ. ಆಕಾಶದಿಂದ ಎಲ್ಲ ನೋಟ್ಸು ಹೀಗೆ ಬರ್ತಾ ಇದೆ ನಿಮ್ಗೆ. ದುಡ್ಡಿನ ಮಲೆ ಸುರಿತಾ ಇದೆ. ಸ್ಲೋ ಆಗಿ ಒಂದೊಂದೇ 500 ರೂಪೀಸ್ ನೋಟ್ ಬರ್ತಿದೆ, 200 ರೂಪೀಸ್ ನೋಟ್ ಬರ್ತಿದೆ, 50 ರೂಪೀಸ್ ನೋಟ್ ಬರ್ತಿದೆ. ಸ್ಲೋ ಆಗಿ ಶಬ್ದ ಮಾಡಿ, ಆ ಶಬ್ದನ ಕೇಳಿಸ್ಕೊಳ್ಳಿ. ನೀವು ವಿಜುವಲೈಸ್ ಮಾಡಿ. ಆ ವಿಜುವಲೈಸೇಷನ್ ಅಲ್ಲೇ ಆ ಒಂದು ದುಡ್ಡನ್ನ ನೀವು ನೋಡ್ತಿದ್ದೀರಾ, ಶಬ್ದನ ಕೇಳ್ತಿದ್ದೀರಾ. ಆ ಫ್ರೀಕ್ವೆನ್ಸಿನ ತಗೊಳ್ಳಿ, ಮನಿ ಫ್ರೀಕ್ವೆನ್ಸಿಯಲ್ಲಿ ಇರಿ, ಅಲೈನ್ ಆಗಿ ಆ ದುಡ್ಡನ್ನ ನೋಡ್ತಿದ್ದೀರಾ ನೀವು. ಅದು ಹಾಗೇ ಬರ್ತಿದೆ, ಬಂದು ನಿಮ್ಮ ತಲೆ ಮೇಲೆ ಬೀಳ್ತಿದೆ, ನಿಮ್ಮ ಕೈ ಮೇಲೆ ಬೀಳ್ತಿದೆ, ನಿಮ್ಮ ಸೋಲ್ಜರ್ಸ್ ಮೇಲೆ ಬೀಳ್ತಿದೆ, ಎದೆ ಮೇಲೆ ಬಿತ್ತು
ಈಗ ಲ್ಯಾಪ್ ಮೇಲೆ ಬೀಳ್ತಿದೆ, ಅಂದರೆ ತೊಡೆಗಳ ಮೇಲೆ ಎಲ್ಲ ಬಿದ್ದಿದೆ, ತುಂಬ ಬೀಳ್ತಿದೆ, ಎಲ್ಲಿ ನೋಡ್ರೂ ಬೀಳ್ತಿದೆ. ನಿಮಗೆ ಖುಷಿಯಾಗೋಗ್ತಿದೆ. ಆ ಒಂದು ಹ್ಯಾಪಿನೆಸ್ನ ನೋಡಿ ಫೀಲ್ ಆಗಿ ನೀವು ತುಂಬ ಸಂತೋಷ ಆಗ್ತಾ ಇದೆ, ನೀವು ಎಕ್ಸೈಟ್ ಆಗ್ತಾ ಇದ್ದೀರಾ. ಆ ಎಕ್ಸೈಟ್ ನೀವು ಫೀಲ್ ಆಗಬೇಕು. ಆ ಹೈ ಫ್ರೀಕ್ವೆನ್ಸಿನ ನೀವು ಅಲೈನ್ ಮಾಡ್ಕೊಳ್ಳಿ ದುಡ್ಡಿನ ಜೊತೆ. ಮನಿ ಎನರ್ಜಿ ಜೊತೆ ಅಲೈನ್ ಆಗ್ತಿದ್ದೀರಾ ನೀವು. ಆ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡ್ಕೊತಾ ಇದ್ದೀರಾ, ನೋಡ್ತಿದ್ದೀರಾ. ಎಷ್ಟು ತೆಗೀರಿ, ನಿಮ್ಮ ಎಕ್ಸೈಟ್ಮೆಂಟ್ನೆಲ್ಲ ತೆಗೀರಿ, ಹ್ಯಾಪಿನೆಸ್ನೆಲ್ಲ ಒಳಗಡೆಯಿಂದ ಫೀಲ್ ಆಗಿ. ಈಗ ದುಡ್ಡನ್ನ ಸ್ಪರ್ಶ ಮಾಡ್ತಾ ಇದ್ದೀರಾ, ದುಡ್ಡನ್ನ ತಗೊತಾ ಇದ್ದೀರಾ, ಕೈಗೆ ಕಿಸ್ ಮಾಡಿ ಐ ಲವ್ ಯು ಮನಿ ಎದೆ ಹತ್ರ ತಗೊಂಡು ಹಗ್ ಮಾಡಿ. ಮನಿನ ತೊಡೆ ಮೇಲೆ ಎಲ್ಲಿ ನೋಡಿದ್ರು ತುಂಬೋಗಿದೆ, ನಿಮ್ಮ ತೊಡೆ ಎಲ್ಲ ತುಂಬೋಗಿದೆ, ಲ್ಯಾಪ್ ಎಲ್ಲ ಫುಲ್ ಆಗೋಗಿದೆ ದುಡ್ಡು. ನಿಮ್ಮ ಮುಂದೆ ಈಗ ನಿಮ್ಮ ಲ್ಯಾಪ್ ಎಲ್ಲ ತುಂಬೋಗಿ ಕೆಳಗಡೆ ಎಲ್ಲ ಬೀಳ್ತಾ ಇದೆ. ದುಡ್ಡನ್ನ ನೋಡಿ, ಕ್ಲಿಯರ್ ಆಗಿ ನೋಡಿ, ಆ ಪಿಕ್ಚರ್ನ ನೋಡಿ ಫ್ರೆಂಡ್ಸ್. ನೀವು ಮುಂದೆ ಎಲ್ಲ ತುಂಬೋಗಿದೆ. ರೈಟ್ ಸೈಡ್ ನೋಡ್ತಿದ್ದೀರಾ, ದುಡ್ಡೆಲ್ಲ ಫುಲ್ ರೈಟ್, ನಿಮ್ಮ ರೈಟ್ ಸೈಡ್ ಎಲ್ಲ ದುಡ್ಡು ತುಂಬೋಗಿದೆ. ಈಗ ಲೆಫ್ಟ್ ಸೈಡ್ ನೋಡ್ತಾ ಇದ್ದೀರಾ, ಲೆಫ್ಟ್ ಸೈಡ್ ನೋಡಿದ್ರು ಫುಲ್ಲು ತುಂಬೋಗಿದೆ ನೋಟ್ಗಳು. ಅಸಲ್ ನೆಲ ಅನ್ನೋದೇ ಕಾಣಿಸ್ತಿಲ್ಲ ನಿಮ್ಗೆ. ಈಗ ಹಾಗೆ ತಲೆನ ಹಿಂದ್ಗಡೆ ತಿರ್ಸ್ತಿರೋ, ಹಿಂದ್ಗಡೆ ಸಹ ಗ್ಯಾಪೇ ಇಲ್ಲ, ಎಲ್ಲ ನೋಟುಗಳು. 2000 ರೂಪೀಸ್ ನೋಟ್ಸು, 500 ರೂಪೀಸ್ ನೋಟ್ಸ್, 100 ರೂಪೀಸ್ ನೋಟ್ಸ್, 50 ರೂಪೀಸ್ ನೋಟ್ಸ್ ತುಂಬೋಗಿದೆ. ಕಲರ್ಫುಲ್ ಆಗಿದೆ, ನೋಡ್ತಾ ಇದ್ರೆ ಎಷ್ಟು ಕಲರ್ ಆಗಿದೆ ಅಂದ್ರೆ ನಮ್ಮ ನೋಟ್ಸು ತುಂಬಾ ಅಟ್ರಾಕ್ಟಿವ್ ಮಾಡ್ತಾ ಇದೆ. ಎಲ್ಲ ತುಂಬೋಗಿದೆ ಖುಷಿಯಿಂದ. ಹಾಗೆ ಮಳೆ ಅಂತೂ ನಿಲ್ತಾ ಇಲ್ಲ, ದುಡ್ಡಿನ ಮಳೆ ಸುರಿತಾ ಇದೆ ನಿಮ್ಮ ಮೇಲೆ. ಈಗ ಎಲ್ಲ ಕಡೆ ಸುತ್ತಲೂ ನೋಡ್ಕೊಳ್ಳಿ, ಎಲ್ಲ ಕಡೆ ದುಡ್ಡಿದೆ, ತುಂಬೋಗಿದೆ. ನಿಮ್ಮ ರೂಮ್ ಎಲ್ಲ ದುಡ್ಡು ತುಂಬೋಗಿದೆ. ನಿಮ್ಮ ಮಂಚದ ಮೇಲೆ, ಕಾಟ್ ಮೇಲೆ, ಬೆಡ್ ಮೇಲೆ, ಎಲ್ಲದ್ರ ಮೇಲೆ ದುಡ್ಡು ತುಂಬೋಗಿದೆ. ನಿಮ್ಮ ರೂಮ್ ಎಲ್ಲ ದುಡ್ಡು ಹರಳ್ಕೊಂಡಿದೆ, ಎಲ್ಲ ಕಡೆ ತುಂಬ್ಕೊಂಡ್ಬಿಟ್ಟಿದೆ ದುಡ್ಡು. ನೀವು ನೋಡ್ತಾ ಇದ್ದೀರಾ ಹೇಗಪ್ಪ ಎದ್ದೊಳೋದು, ಯಾಕೆಂದರೆ ದುಡ್ಡು ಮೇಲೆ ನಾವು ಕಾಲಿಡೋದಿಲ್ವಲ್ಲ, ಕಾಲಿಡೋಷ್ಟು ಪ್ಲೇಸ್ ಸಹ ನಿಮ್ಮ ರೂಮಲ್ಲಿ ಇಲ್ಲ ಇವಾಗ. ಎಲ್ಲ ಕಡೆ ದುಡ್ಡನ್ನ ತುಂಬ್ಕೊಂಡ್ಬಿಟ್ಟಿದೆ. ನೀವು ಕ್ಲಿಯರಾಗಿ ನೋಡಿ, ಆ ಪಿಕ್ಚರ್ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ, ಕಲರ್ಫುಲ್ ಆಗಿದೆ. ಎಲ್ಲ ನೋಟ್ಸು ಮಿಕ್ಸ್ ಆಗಿದೆ ಇಲ್ಲಿ. 2000 ರೂಪೀಸ್ ಪಿಂಕ್ ಕಲರಲ್ಲಿದೆ, 500 ರೂಪೀಸ್ ಡಾರ್ಕ್ ಗ್ರೀನ್, 200 ರೂಪೀಸ್ ಆರೆಂಜ್ ಕಲರ್, 100 ರೂಪೀಸ್ ಪರ್ಪಲ್ ಕಲರ್, 50 ರೂಪೀಸ್ ನೋಟ್ಸ್ ಗ್ರೀನ್ ಕಲರ್, 10 ರೂಪೀಸ್ ನೋಟ್ ಡಲ್ ಪಿಂಕ್ ಕಲರ್. ಎಲ್ಲ ಕಲರ್ಫುಲ್ ಆಗಿ ಇಂಡಿಯನ್ ಕರೆನ್ಸಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ, ಆ ಫ್ರೀಕ್ವೆನ್ಸಿನ ನೋಡಿ, ಹ್ಯಾಪಿನೆಸ್ನ ನೋಡಿ, ಅಫರ್ಮೇಷನ್ ಮಾಡಿ. ನನ್ನ ಜೊತೆ ನೀನು ಯಾವಾಗಲೂ ಹೀಗೆ ಇರಬೇಕು. ಮನಿ ಫ್ಲೋಸ್ ಟು ಮೀ, ಐ ಲವ್ ಯು ಮನಿ. ನಾನು ಖರ್ಚು ಮಾಡುವ ಪ್ರತಿ ರೂಪಾಯಿ ನನಗೆ ಹಿಂದೆ ತಿರುಗಿ 1000 ಪಟ್ಟು ಹಿಂದೆ ತಿರುಗಿ ಬರ್ತಾ ಇರೋದಕ್ಕೆ ಕೃತಜ್ಞತೆಗಳು. ನಾನು ಈ ದುಡ್ಡಿಂದ ಎಷ್ಟೋ ಜನರಿಗೆ ಹೆಲ್ಪ್ ಮಾಡ್ತೀನಿ. ನನಗೇನು ಬೇಕೋ ಎಲ್ಲ ಪಡಿತೀನಿ ಈ ದುಡ್ಡಿಂದ. ಸದಾ ನನ್ನ ಜೊತೆಯಲ್ಲಿ ನೀನಿರು. ಕೇಳಿ, ಆ ಫ್ರೀಕ್ವೆನ್ಸಿ ಜೊತೆ ನೀವು ಅಲೈನ್ ಆಗಿ ದುಡ್ಡನ್ನ ಕ್ಲಿಯರ್ ಆಗಿ ನೋಡಿ ಫ್ರೆಂಡ್ಸ್. ಫೀಲ್ ಆಗಬೇಕು, ಆ ಸ್ಪರ್ಶನ ತಗೊಳ್ಳಿ. ದುಡ್ಡು ನಿಮ್ಮ ಕೈಯಲ್ಲಿದೆ, ನಿಮ್ಮ ಮಡ್ಲಲ್ಲಿದೆ, ನಿಮ್ಮ ಮೇಲೆ, ನಿಮ್ಮ ತಲೆ ಮೇಲೆ ಇದೆ. ತಗೊಂಡಿದ್ದೀರಾ, ಮುಟ್ತಿದ್ದೀರಾ, ಖುಷಿಯಾಗಿ ಅದನ್ನು ಈಗ ಎತ್ಕೊಂಡು 2 ಕೈಯಲ್ಲಿ ಬಾಚ್ಕೊಂಡು ಎದೆಗೆ ಅಪ್ಕೊಳ್ಳಿ.
ಸ್ವಲ್ಪ ಮೇಲೆ ಎತ್ತಿ ಹಿಂಗೆ ಮಾಡಿ 2 ಕೈಯಲ್ಲಿ ಬಾಚಿಕೊಂಡು ದುಡ್ಡನ್ನ ಖುಷಿ ಪಡಿ, ಸಂತೋಷವಾಗಿ ಆ ಫ್ರೀಕ್ವೆನ್ಸಿನ ಹೈ ಎನರ್ಜಿ ಪಾಸ್ ಮಾಡಿ. ದುಡ್ಡಿನ ಜೊತೆ ಮ್ಯಾಚ್ ಮಾಡಬೇಕು. ನೀವು ಇದನ್ನೆಲ್ಲ ವಿಜುವಲೈಸೇಷನ್ ಎಲ್ಲ ನೋಡಬೇಕು, ಕ್ಲಿಯರ್ ಆಗಿ ನೋಡಿ. ಆ ಪಿಕ್ಚರ್ ನಿಮಗೆ ಕಾಣಿಸ್ಬೇಕು. ಆ ಸಂತೋಷನ ವ್ಯಕ್ತಪಡಿಸಿ, ಹಗ್ ಮಾಡಿ, ಕಿಸ್ ಮಾಡಿ. ಇಷ್ಟು ದುಡ್ಡು ನನ್ನ ಹತ್ರ ಇದೆ ಅಂತ ಹ್ಯಾಪಿಯಾಗಿ ಫೀಲ್ ಆಗಿ. ಈಗ ನಿಮ್ಮ ಮಕ್ಕಳನ್ನ ನೀವು ಎದ್ದೋಳ್ರೆ ನಿಮ್ಮ ಕಾಲು ಅದ್ರ ಮೇಲೆ ಟಚ್ ಆಗುತ್ತೆ ಅಂತ ನಿಮ್ಮ ಮಕ್ಕಳ ಹೆಲ್ಪ್ ತಗೋಬೋದು. ಕರೀರಿ, ನಿಮ್ಮ ಮಕ್ಕಳನ್ನ ಕರೀರಿ, ನಿಮ್ಮ ಮನೇಲಿರೋರ್ನ ಕೂಗಿ ಹೆಲ್ಪ್ ಮಾಡಿ ಬನ್ನಿ, ಇಲ್ಲಿ ಬನ್ನಿ ಅಂದ್ರೆ ಅವರು ಈಗ ಬಂದಿದ್ದಾರೆ. ಡೋರ್ನ, ನಿಮ್ಮ ರೂಮ್ ಡೋರ್ನ ಹಂಗೆ ತೆಗಿತಾ ಇದ್ದಾರೆ. ತೆಗಿಯಕ್ಕೂ ಆಗ್ತಾ ಇಲ್ಲ, ದುಡ್ಡೆಲ್ಲ ಅಡ್ಡ ಬರ್ತಾ ಇದೆ. ನಿಧಾನಕ್ಕೆ ಅವರು ಅದನ್ನೆಲ್ಲ ಪಕ್ಕಕ್ಕೆ ತಳ್ಳಿ ನಿಧಾನಕ್ಕೆ ರೂಮ್ ಡೋರ್ನ ತೆಗೆದು ನೋಡ್ತಿದ್ದಾರೆ. ಅವರು ಆಶ್ಚರ್ಯ ಆಗ್ತಿದೆ, ಏನು ದುಡ್ಡು ಫುಲ್ಲು, ನಿಮ್ಮ ರೂಮೆಲ್ಲ ದುಡ್ಡೇ. ಕ್ಲಿಯರ್ ಆಗಿ ನೋಡಿ, ನಿಮ್ಮ ಮಕ್ಕಳನ್ನ ಕ್ಲಿಯರ್ ಆಗಿ ನೋಡಿ, ಅವ್ರ ಫೇಸ್ನ ನೋಡಿ. ಅವರು ಸಹ ತುಂಬ ಸಂತೋಷ ಪಡ್ತಾ ಇದ್ದಾರೆ, ಎಕ್ಸೈಟ್ ಆಗ್ತಾ ಇದ್ದಾರೆ, ಸರ್ಪ್ರೈಸ್ ಆಗ್ತಾ ಇದ್ದಾರೆ, ಆಶ್ಚರ್ಯ ಆಗ್ತಿದೆ ಅವ್ರಿಗೆ, ಇಷ್ಟು ದುಡ್ಡ ಅಂತ. ಮೇಲೆಯಿಂದ ಮಳೆ ನಿಧಾನಕ್ಕೆ, ದುಡ್ಡಿನ ಮಳೆ ನಿಧಾನಕ್ಕೆ ಸ್ಲೋ ಆಗ್ತಿದೆ. ಈಗ ಸ್ಲೋ ಆಗ್ತಿದೆ. ಕೆಲವೊಂದು ದುಡ್ಡಿನ ನೋಟುಗಳು ಮಾತ್ರ ಕೆಳಗಡೆ ಬರ್ತಿದೆ, ಸ್ಟಾಪ್ ಆಗ್ತಿದೆ. ನಿಧಾನಕ್ಕೆ ಫ್ಲೋಯಿಂಗ್ ಕಮ್ಮಿ ಆಯ್ತು, ಈಗ ಸ್ಟಾಪ್ ಆಯ್ತು. ಈಗ ನಿಮ್ಮ ಮಕ್ಕಳು, ನೀವು ಎಲ್ಲರೂ ಆ ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇದ್ದೀರಾ. ನೀವು ಎದ್ದೋಳಕ್ಕಾಗೋದಿಲ್ಲ, ಅದೇ ಪ್ಲೇಸಲ್ಲೇ ಕುತ್ಕೊಂಡು ದುಡ್ಡನ್ನೆಲ್ಲ ನಿಮ್ಮ ಮುಂದೆಗೆ ನಿಮ್ಗೆ ಎಷ್ಟಾಗುತ್ತೋ 2 ಕೈಯಲ್ಲಿ ಹಿಂಗೆ ತಳ್ಕೊಳ್ಳಿ, ನಿಮ್ಮ ಮುಂದೆಗೆ ತಳ್ಕೊಳ್ಳಿ, ಕಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಕಲೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಹಸ್ಬೆಂಡು ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಕಲೆಕ್ಟ್ ಮಾಡಿಕೊಂಡು ಕೌಂಟ್ ಮಾಡಿ ಎಲ್ಲ ಸಪ್ರೇಟಾಗಿ ಕೌಂಟ್ ಮಾಡ್ಕೊಳ್ಳಿ. 2000 ರೂಪೀಸ್ನ ಎಲ್ಲ ಕಲೆಕ್ಟ್ ಮಾಡಿ ಸಪ್ರೇಟಾಗಿ ಕೌಂಟ್ ಮಾಡ್ಕೊಳ್ಳಿ. ಈ ಥರ ಆ ಶಬ್ದನ ಕೇಳಿ. ಕೌಂಟ್ ಮಾಡೋವಾಗ ನೋಟಿನ ಶಬ್ದ ಹೇಗೆ ಬರುತ್ತೆ, ಆ ಶಬ್ದನ ಕ್ಲಿಯರ್ ಆಗಿ ನೋಡಿ, ಆ ಪಿಕ್ಚರ್ನ ಕ್ಲಿಯರ್ ಆಗಿ ನೋಡಿ. ನೀವು ಕೌಂಟ್ ಮಾಡ್ತಾ ಇದ್ದೀರಾ, ಈಗ 2000 ರೂಪೀಸ್ನೆಲ್ಲ ನಿಮ್ಮ ಮಡ್ಲಲ್ಲಿ ಇಟ್ಕೊಂಡಿದ್ದೀರಾ, ಅದನ್ನೆಲ್ಲ ಕೌಂಟ್ ಮಾಡಿ ರಿಬ್ಬನ್ ತಗೊಳ್ಳಿ, ಲೈಕ್ ರಬ್ಬರ್ ಬ್ಯಾಂಡ್ ತಗೊಂಡು ಕಟ್ಟನ್ನು ಕಟ್ತಾ ಇದ್ದೀರಾ, ಪಕ್ಕದಲ್ಲಿ ಇಡ್ತಾ ಇದ್ದೀರಾ, ಮತ್ತೆ ತಗೊತಾ ಇದ್ದೀರಾ, ಹಾಗೆ ಕೌಂಟ್ ಮಾಡ್ತಾ ಇದ್ದೀರಾ, ಮತ್ತೆ ರಬ್ಬರ್ ಬ್ಯಾಂಡ್ ಹಾಕ್ತಾ ಇದ್ದೀರಾ, ಪಕ್ಕದಲ್ಲಿ ಇಡ್ತಾ ಇದ್ದೀರಾ. ಎಲ್ಲ ನೋಟ್ನು ಎಲ್ಲ ಸಪ್ರೇಟ್ ಆಗಿಡಿ. 2000 ರೂಪೀಸ್ ಮತ್ತೆ 500 ರೂಪೀಸ್ ಸಪ್ರೇಟ್ ಮಾಡ್ತಾ ಇದ್ದೀರಾ. ಅವ್ರಿಗೂ ಹೇಳ್ತಾ ಇದ್ದೀರಾ ಎಲ್ಲ ಸಪ್ರೇಟಾಗಿ ಕೌಂಟ್ ಮಾಡಿ ಇಡಿ ಅಂತ ಹೇಳ್ತಾ ಇದ್ದೀರಾ. ಎಲ್ಲ ನೋಟುಗಳು ಕಲೆಕ್ಟ್ ಮಾಡಿ, ಎಲ್ಲ ಕೌಂಟ್ ಮಾಡಿ ಸಪ್ರೇಟಾಗಿ ಇಡ್ತಾ ಇದ್ದೀರಾ. ಸುಮಾರು ಒಂದು 1 ಅವರ್ ತಗೊಂಡು ನಿಮಗೆ ಇದನ್ನೆಲ್ಲ ಕಲೆಕ್ಟ್ ಮಾಡಿ, ಸಪ್ರೇಟ್ ಮಾಡಿ, ಕೌಂಟ್ ಮಾಡಿ, ಎಲ್ಲ ಒಂದು ಲಿಸ್ಟ್ ಬರೆದಿಟ್ಟಿದ್ದೀರಾ, ಟೋಟಲ್ ಮಾಡಿದ್ದೀರಾ. ಈಗ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟಿದ್ದೀರಲ್ವಾ. ಈಗ ನೀವು ಆ ಪ್ಲೇಸಿಂದ ನಿಧಾನಕ್ಕೆ ಎದ್ದೊಳಿ. ಎದ್ದು ಆ ನೋಟಿನ ಕಟ್ಟೆಗಳಿದೆಯಲ್ಲ, ಕಟ್ಟೆಗಳು ಕಟ್ಟಿಟ್ಟಿದ್ದೀರಲ್ಲ, ಅದನ್ನ ನಿಮ್ಗೆ ಎಷ್ಟು, ನಿಮ್ಮ 2 ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟನ್ನ 2 ಕೈಯಲ್ಲಿ ತಗೊಂತಾ ಇದ್ದೀರಾ. ತಪ್ಪಿಕೊಂಡಿದ್ದೀರಾ, ನಿಮ್ಮ ಎದೆಗೆ ಹತ್ತಿರ ಇಟ್ಕೊಂಡು ಹಿಂಗೆ ದಪ್ಕೊಂಡು ಇಟ್ಕೊಂಡಿದ್ದೀರಾ ನೋಟುಗಳನ್ನ, ಕಟ್ಟೆಗಳು. ಆ ಕ್ಲಿಯರ್ ಆಗಿ ನೋಡಿ ಆ ಪಿಕ್ಚರ್ನ. ನಿಮ್ಮ ಕಣ್ಣು ಮುಂದೆ ನಿಮ್ಮ ಫೀಲ್ ಆಗಬೇಕು, ನಿಮ್ಮ ಕೈಯಲ್ಲಿ ಈಗ ಇದೆ ಆ ದುಡ್ಡಿನ ಕಟ್ಟೆಗಳು, ನಿಮ್ಮ ಕೈಯಲ್ಲಿ ಇದೆ. ಫೀಲ್ ಆಗಿ ಸ್ಪರ್ಶ ಮಾಡಿ, ಸಂತೋಷನ ವ್ಯಕ್ತಪಡಿಸಿ, ಹೈ ಎನರ್ಜಿನ ಪಾಸ್ ಮಾಡಿ. ಹೈ ಫ್ರೀಕ್ವೆನ್ಸಿಯಲ್ಲಿ ಇದ್ದೀರಾ. ಈಗ ನಿಮ್ಮದು ಕೈಯಲ್ಲಿ ಇಷ್ಟು ಕಟ್ಟೆಗಳಿದೆ, ಕೋಟಿಗಟ್ಟಲೆ ಇದೆ ನಿಮ್ಮ ಹತ್ರ. ಕ್ಲಿಯರ್ ಆಗಿ ನೋಡಿ ಆ ಪಿಕ್ಚರ್ನ. ನೀವು ವಿಜುವಲೈಸ್ ಮಾಡಬೇಕು, ಅಲೈನ್ ಆಗಿ. ಈಗ ದುಡ್ಡನ್ನ ತಗೊಂಡೋಗಿ
ಕೀ ಹುಡುಕ್ತಾ ಇದ್ದೀರಾ. ನಿಮ್ಮ ಬೀರುವ ಕೀ, ಈ ದುಡ್ಡನ್ನ ಇಡಬೇಕಲ್ಲ, ನೀವು ಎಲ್ಲಿಡ್ತೀರಾ? ಕಬೋರ್ಡಲ್ಲಿ ಇಡ್ತೀರಾ ಅಥವಾ ಬೀರುವಲ್ಲಿ ಇಡ್ತೀರಾ? ಯಾವಾಗಲೂ ಎಲ್ಲಿಡ್ತೀರಾ ದುಡ್ಡನ್ನ? ಅದರದ್ದು ಕೀನ ಸರ್ಚ್ ಮಾಡ್ತಾ ಇದ್ದೀರಾ. ಕೀ ಸಿಕ್ತು. ಕ್ಲಿಯರಾಗಿ ನೋಡಬೇಕು, ಪಿಕ್ಚರ್ ನೋಡಬೇಕು. ನೀವು ಕೀ ಹುಡುಕೋದು, ಆ ದುಡ್ಡು ಕಟ್ಟೆಗಳಿಗೆ ತಪ್ಪಿಕೊಂಡೇ ಕೀನ ಸರ್ಚ್ ಮಾಡ್ತಾ ಇದ್ದೀರಾ. ಆ ಕೀ ಸಿಕ್ತು, ಬೀರುವ ಕೀ ತೆಗಿತಾ ಇದ್ದೀರಾ. ಆ ಶಬ್ದನ ಕೇಳ್ಕೊಳ್ಳಿ. ಕೀ ಓಪನ್ ಮಾಡುವಾಗ ಹೇಗೆ ಬೀರುವ ಶಬ್ದ ಬರುತ್ತೆ ಅದನ್ನ ಕೇಳಿ ನೋಡಿ, ಕ್ಲಿಯರ್ ಪಿಕ್ಚರ್ ನೋಡಿ ಕೇಳಿಸ್ಕೊಳ್ಳಿ. ಈಗ ಬೀರುವನ ಲಾಕ್ ತೆಗಿತಾ ಇದ್ದೀರಾ. ತೆಗೆದು ಈ ಕಟ್ಟುಗಳನ್ನ ಅಲ್ಲಿ ಜೋಡಿಸಿದ್ದೀರಾ. ಎಲ್ಲ 2000 ರೂಪೀಸ್ ಎಲ್ಲ ಒಂದು ಸೈಡ್ ಇಡ್ತಿದ್ದೀರಾ. 500 ರೂಪೀಸ್ ನೋಟ್ಸ್ನೆಲ್ಲ ತಗೊಂಬನ್ನಿ. ಮತ್ತೆ ತಗೊಂಬನ್ನಿ, ಇಡಿ. ಮತ್ತೆ ಹೋಗಿ ಆ ಪ್ಲೇಸ್ಗೆ ಹೋಗಿ ಮತ್ತೆ ಬಾಚ್ಕೊತಾ ಇದ್ದೀರಾ. ದುಡ್ಡಿನ ಕಟ್ಟೆಗಳನ್ನ ನಿಮ್ಮ ಕೈಯಲ್ಲಿ ತಗೊಂಡು ಬಂದು ಇಡ್ತಾ ಇದ್ದೀರಾ. ಹೋಗಿ ಮತ್ತೆ ತಗೊಂಬನ್ನಿ, ಇಡಿ. ಆ ಥರ ಎಲ್ಲ ಸಪ್ರೇಟಾಗಿ ಜೋಡಿಸ್ತಾ ಇದ್ದೀರಾ. 2000 ಸಪ್ರೇಟು, 500 ರೂಪೀಸೇ ಸಪ್ರೇಟು, ಮತ್ತು 200 ರೂಪೀಸ್ ನೋಟ್ಸ್ ಸಪ್ರೇಟು, 100 ರೂಪೀಸ್ ನೋಟ್ಸ್ ಸಪ್ರೇಟು. ನೋಡಿ, ಆ ಬೀರುವಾದಲ್ಲಿ ನೀವು ಜೋಡಿಸಿದ್ದೀರಲ್ಲ, ಕ್ಲಿಯರಾಗಿ ನೀಟಾಗಿ ಜೋಡಿಸಿರ. ದುಡ್ಡನ್ನ ನಾವು ರೆಸ್ಪೆಕ್ಟಿಂದ ನೋಡಬೇಕು. ಎಷ್ಟು ರೆಸ್ಪೆಕ್ಟ್ ಕೊಡ್ತೀರೋ ಅಷ್ಟು ದುಡ್ಡು ನಮ್ಮ ಹತ್ರ ಅಟ್ರಾಕ್ಟ್ ಆಗುತ್ತೆ. ಈ ದುಡ್ಡನ್ನ ಕ್ಲಿಯರಾಗಿ ಆ ಪಿಕ್ಚರ್ನ ನೋಡಿ. ಆ ಬೀರುವಾದಲ್ಲಿ ಎಷ್ಟು ತುಂಬಿಕೊಂಡು ಇದೆ, ಎಷ್ಟು ಕಲರ್ಫುಲ್ಲಾಗಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ನೋಡಿ. ಎಲ್ಲ ಸಪ್ರೇಟ್. 50 ರೂಪೀಸ್ ನೋಟ್ಸ್ ಬಂಡಲ್ಸ್ ತರ್ತಾ ಇದ್ದೀರಾ, ಇಡ್ತಾ ಇದ್ದೀರಾ. 10 ರೂಪೀಸ್ ನೋಟ್ಸ್ ಬಂಡಲ್ಸ್ ತರ್ತಾ ಇದ್ದೀರಾ, ಇಡ್ತಾ ಇದ್ದೀರಾ. ಎಲ್ಲ ಸಪ್ರೇಟಾಗಿ ಇಟ್ಟಿದ್ದೀರಾ. ಈಗ ಬೀರುವ ಮುಂದೆ ನಿಂತ್ಕೊಂಡಿದ್ದೀರಾ. ಎಲ್ಲ ಜೋಡಿಸ್ಬಿಟ್ಟಿದ್ದೀರಾ. ನಿಮ್ಮ ಬೀರುವ ತುಂಬ ಈಗ ಏನಿದೆ? ಓನ್ಲಿ ದುಡ್ಡು, ಬಟ್ಟೆಗಳು ಏನೂ ಇಲ್ಲ. ಎಲ್ಲ ತೆಗೆದುಬಿಟ್ಟಿದ್ದೀರಾ. ದುಡ್ಡು ಇಟ್ಟಿದ್ದೀರಾ. ದುಡ್ಡು ಮಾತ್ರನೇ ಇದೆ. ನಿಮ್ಮ ಬೀರುವ ಫುಲ್ ಆಗಿದೆ. ಕ್ಲಿಯರಾಗಿ ನೋಡಿ. ಆ ಫ್ರೀಕ್ವೆನ್ಸಿನ ತಗೊಳ್ಳಿ, ಆ ಸಂತೋಷನ ತಗೊಳ್ಳಿ. ಈಗ ಎರಡೂ ಕೈಯಿಂದ ಅದನ್ನ ಸ್ಪರ್ಶ ಮಾಡಿ. ಆ ಬೀರುವಲ್ಲಿ ಇದೆಯಲ್ಲ, ಆ ಕಟ್ಟುಗಳನ್ನ ಸ್ಪರ್ಶ ಮಾಡಿ, ಫೀಲ್ ಆಗಿ. ನೀವು ಈ ವಿಜುವಲೈಸೇಷನ್ ಅಲ್ಲೇ ಫೀಲ್ ಆಗಬೇಕು. ಆ ಮನಿ ಸ್ಪರ್ಶ ಮಾಡಿದಾಗ ಎನರ್ಜಿ ನಮಗೆ ಒಂಥರ ಪಾಸ್ ಆಗಬೇಕು. ವೈಬ್ರೇಷನ್ಸು, ಹೈ ವೈಬ್ರೇಷನ್ಸ್ ತಗೊಳ್ಳಿ. ಫೀಲ್ ಆಗಿ ರಿಲೀಸ್ ಮಾಡಿ. ನಿಮ್ಮ ಒಂದು ವೈಬ್ರೇಷನ್ಸು ದುಡ್ಡಿನ ಜೊತೆ ಮ್ಯಾಚ್ ಆಗಬೇಕು. ಜಸ್ಟ್ ರಿಲೀಸ್ ಯುವರ್ ವೈಬ್ರೇಷನ್ಸ್, ಹೈ ಎನರ್ಜಿ ತಗೊಳ್ಳಿ. ನೀಟಾಗಿ ಸ್ಪರ್ಶ ಮಾಡಿ. ಎಲ್ಲ 2000 ರೂಪೀಸ್ನ ಈಗ ತಾಕ್ತಿದ್ದೀರಾ. ನಿಮ್ಮ ಕೈಯಲ್ಲಿ ಸ್ಪರ್ಶ ಮಾಡ್ತಾ ಇದ್ದೀರಾ. ಐ ಲವ್ ಯು ಮನಿ ಕಿಸ್ ಮಾಡಿ. ಈಗ 500 ರೂಪೀಸ್ನ ಮುಡ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿದೆ, ಎಷ್ಟು ನೋಟ್ಸು ಬಾ ಅಂತ ಫೀಲ್ ಆಗ್ತಿದ್ದೀರಾ, ಖುಷಿ ಆಗ್ತಿದ್ದೀರಾ. ನಿಮ್ಮ ಫೇಸ್ ನಾನು ಒಂದ್ಸರಿ ನೋಡ್ಕೊಳ್ಳಿ. ಎಷ್ಟು ನಗ್ನಗ್ತಾ ಇದೆ, ಎಷ್ಟು ಹ್ಯಾಪಿನೆಸ್ ಇದೆ. ನಿಮ್ಮ ಲೈಫಲ್ಲಿ ಯಾವತ್ತಾದ್ರೂ ಈ ಹ್ಯಾಪಿನೆಸ್ ನೋಡಿರಲ್ಲ. ಅಷ್ಟು ಸಂತೋಷವಾದ ಒಂದು ಮುಖನ ನೀವು ವಿಜುವಲೈಸ್ ಮಾಡಿ. ಆ ದುಡ್ಡನ್ನ ನೋಡಿ ಹ್ಯಾಪಿನೆಸ್ ಎಷ್ಟು ಫೀಲ್ ಆಗ್ತೀರಾ, ಆ ಫೀಲಿಂಗ್ಸ್ ನೀವು ತಗೋಬೇಕು ನೋಡಿ. ಈಗ 200 ರೂಪೀಸ್ನ ಸ್ಪರ್ಶ ಮಾಡಿ, ಮತ್ತೆ 100 ರೂಪೀಸ್ನ ಸ್ಪರ್ಶ ಮಾಡಿ, 50 ರೂಪೀಸ್ನ ಸ್ಪರ್ಶ ಮಾಡ್ತಿದ್ದೀರಾ. ಈಗ 10 ರೂಪೀಸ್ ಕಟ್ಟೆಗಳನ್ನ ಸ್ಪರ್ಶ ಮಾಡ್ತಾ ಇದ್ದೀರಾ. ಕಾಯಿನ್ಸ್ ಏನಾದರೂ ಇದ್ರೆ ಕಾಯಿನ್ಸ್ ಸಹ ಟಚ್ ಮಾಡಿ. ಒಟ್ಟಿನಲ್ಲಿ ನಿಮ್ಮ ಬೀರುವ ತುಂಬ ಕಲರ್ಫುಲ್ ಆಗಿ ದುಡ್ಡನ್ನ ತುಂಬಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು. ನನಗೆ ಅನಂತವಾಗಿ ದುಡ್ಡು ಬಂದಿದೆ. ಈ ದುಡ್ಡು ಸದಾ ನನ್ನ ಜೊತೆ ಹೀಗೆ ಇರಬೇಕು. ಐ ಲವ್ ಯು ಮನಿ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ವಿ ಬೋತ್ ಆರ್ ಬೆಸ್ಟ್ ಫ್ರೆಂಡ್ಸ್. ವಿ ಆರ್ ಆಲ್ವೇಸ್ ಟುಗೆದರ್. ನನ್ನ ಜೊತೆನೇ ನೀನಿರು. ಪ್ರತಿದಿನ ಹೀಗೆ ನನ್ನ ಹತ್ರ ಫ್ಲೋ ಆಗಬೇಕು. ನೀನು ಪ್ರತಿದಿನ ನನ್ನ ಹತ್ರ ಬರಬೇಕು. ಪ್ರೀತಿಯಿಂದ ಆಹ್ವಾನಿಸ್ತೀನಿ. ನಿನ್ನ ಪ್ರೀತಿಯಿಂದ ನಮ್ಮ ಮನೆಯಲ್ಲಿ ಮಗು ಥರ ನೋಡ್ಕೊತೀನಿ. ನನ್ನ ಜೊತೆನೇ ಇರು. ಐ ಲವ್ ಯು ಮನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ವಿತ್ ಮೀ, ಬೀಯಿಂಗ್ ವಿತ್ ಮೀ. ನನಗೆ ನೀನು ನೋಡ್ತಾ ಇದ್ರೆ ಆ ಮಾತುಗಳೇ ಬರ್ತಾ ಇಲ್ಲ. ಅಷ್ಟು ಸಂತೋಷವಾಗ್ತಾ ಇದೆ.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಇವಾಗ ಬೀರನ್ನ ಕ್ಲೋಸ್ ಮಾಡಕ್ಕೆ ಹೋಗ್ತಾ ಇದ್ದೀರಾ, ಕ್ಲೋಸ್ ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ, ದುಡ್ಡನ್ನೇ ನೋಡಬೇಕು, ದುಡ್ಡನ್ನ ನೋಡ್ತಾನೇ ಇದ್ದೀರಾ, ಹಾಗೆ ಸಂತೋಷನ ವ್ಯಕ್ತಪಡಿಸ್ತಾ ಇದ್ದೀರಾ. ತುಂಬ ಖುಷಿ ಅಂದರೆ ಅಷ್ಟು ಖುಷಿ ನಿಮ್ಮ ಲೈಫಲ್ಲಿ ಯಾವತ್ತೂ ಇಲ್ಲ, ಅಷ್ಟು ಖುಷಿ ಪಡ್ತಾ ಇದ್ದೀರಾ. ದುಡ್ಡು ನಿಮ್ಮ ಹತ್ರ ಇದೆ, ಈ ದುಡ್ಡಿನ ಜೊತೆ ನಾನು ಏನೇನೆಲ್ಲ ಮಾಡಬೇಕು ಅಂತ ಇಮ್ಯಾಜಿನ್ ಮಾಡ್ತಾ ಇದ್ದೀರಾ. ಬೀರುವ ಮುಂದೆ ನಿಂತ್ಕೊಂಡು ಯಾರ್ಯಾರು ಕೊಡಬೇಕು, ಏನು ಮಾಡಬೇಕು ನಾನು ಎಲ್ಲ ಪ್ಲ್ಯಾನ್ಸ್ ಹಾಕ್ತಾ ಇದ್ದೀರಾ. ಏನೇನು ತಗೋಬೇಕು ಅಂತ ಪ್ಲ್ಯಾನ್ಸ್ ಹಾಕ್ತಾ ಇದ್ದೀರಾ. ಎಲ್ಲೆಲ್ಲಿ ಇಡಬೇಕು, ಏನೇಂದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಪ್ರಾಪರ್ಟೀಸ್ ತಗೋಬೇಕು, ಎಷ್ಟು ಮನೆಗಳು ಕಟ್ಟಬೇಕು. ದುಡ್ಡನ್ನ ಯಾವತ್ತೂ ನಾವು ಏನಂತ ಆಹ್ವಾನಿಸ್ಬೇಕು ಗೊತ್ತಾ ಫ್ರೆಂಡ್ಸ್? ಮೆಡಿಟೇಷನ್ ಮಾಡುವಾಗ ನೀವು ಯಾವಾಗಲೂ ತರತರೆಗಳಿಗೂ ಸರಿ ಹೊಂದುವ ದುಡ್ಡು ನನಗೆ ಬಂದಿದ್ದಕ್ಕೆ ಆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಹೇಳ್ಕೋಬೇಕು. ನಿಮ್ಮ ಒಂದು ಅವಸರಗಳಿಗಾಗಿ ದುಡ್ಡನ್ನ ಕೇಳಬೇಡಿ, ಯಾವತ್ತು ಅನಂತವಾಗಿ ಕೇಳಿ. ತರೆಗಳಿಗೂ ಸರಿ ಹೋಗುವ ದುಡ್ಡು ನನ್ನ ಹತ್ರ ಇದೆ, ಬಂದಿದ್ದಕ್ಕೆ ಕೃತಜ್ಞತೆಗಳು, ಆ ವಿಶ್ವಕ್ಕೆ ಕೃತಜ್ಞತೆಗಳು, ದುಡ್ಡಿಗೆ ಕೃತಜ್ಞತೆಗಳನ್ನ ತಿಳಿಸಿ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳಿ. ಎಷ್ಟು ಗ್ರ್ಯಾಟಿಟ್ಯೂಡ್ ಹೇಳ್ತೀರೋ, ಥ್ಯಾಂಕ್ ಯು ಅಂತ ಹೇಳ್ತೀರೋ ಅಷ್ಟು ಬರುತ್ತೆ. ನಿಮ್ಮ ಮನೆಯಲ್ಲಿರುವ ಪ್ರತಿ ವಸ್ತುಗೂ ಹೇಳಿ. ₹1 ಇದ್ರೂ ಪರವಾಗಿಲ್ಲ, ಅದಕ್ಕೆ ಮ್ಯಾಚ್ ಮಾಡಿ ಕೃತಜ್ಞತೆಗಳನ್ನ ತಿಳಿಸ್ಕೊಳ್ಳಿ. ನಿಮ್ಮ ತಂದೆ ಮೆಡಿಟೇಷನ್ ಸ್ಟಾರ್ಟಿಂಗಲ್ಲಿ ನಾನು ಇದನ್ನು ಹೇಳೋದು ಮಾಡಿಬಿಟ್ಟು, ಫಸ್ಟ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಆಶೀರ್ವಾದ ಪಡೆಯಿರಿ. ಅಂದರೆ ಇಮ್ಯಾಜಿನೇಷನಲ್ಲೇ, ವಿಜುವಲೈಸೇಷನಲ್ಲೇ ಅವ್ರನ್ನ ಊಹಿಸ್ಕೊಂಡು ಅವ್ರ ಪಾದಗಳಿಗೆ ನೀವು ನಿಮ್ಮ ಕೈನ ಮುಟ್ಟಿ ಸ್ಪರ್ಶ ಮಾಡಿ ಆಶೀರ್ವಾದ ತಗೊತಾ ಇದ್ದೀರಾ. ಮತ್ತು ನಿಮ್ಗೆ ಯಾರಾದರೂ ಗುರುಗಳಿದ್ರೆ ಗುರುಗಳನ್ನ ತಿಳ್ಕೊಂಡು ಆಶೀರ್ವಾದ ಪಡಿತೀರಾ. ನಿಮ್ಮ ದೊಡ್ಡವರು ಸ್ವರ್ಗದಲ್ಲಿ ಇದ್ದಾರಲ್ಲ, ಆ ದೊಡ್ಡವ್ರನ್ನ ಎಲ್ಲನೂ ನೆನೆಸ್ಕೊಂಡು ಅವರ ಒಂದು ಆಶೀರ್ವಾದ ಪಡಿತಿದ್ದೀರಾ. ಪಡೆದಾದ್ಮೇಲೆ ನೀವು ಅವ್ರಿಗೆ ಕೃತಜ್ಞತೆಗಳು ತಿಳಿಸ್ತಾ, ಫಸ್ಟೇ ಕೃತಜ್ಞತೆಗಳು ತಿಳಿಸ್ಬೇಕು. ಏನಂತ ಕೇಳ್ತೀರಾ ಅವ್ರನ್ನ? ನಮಗೆ ನಾನು ಮಾಡ್ತಾ ಇರುವ ಈ ಮನಿ ಮೆಡಿಟೇಷನ್ ತರೆಗಳಿಗೂ ಸರಿ ಹೊಂದುವ ಅನಂತವಾದ ಸಂಪತ್ತು, ದುಡ್ಡು, ಐಶ್ವರ್ಯಗಳನ್ನ ನೀವು ನಮಗೆ ಕೊಟ್ಟಿದ್ದಕ್ಕೆ ಕೃತಜ್ಞತೆಗಳು. ಸದಾ ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಜೊತೆ ಯಾವಾಗಲೂ ಇರಬೇಕು, ನನ್ನ ಮೇಲೆ ಯಾವಾಗಲೂ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು. ಹೇಳಿದ ಆದಮೇಲೆ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಬೇಕು. ಈಗ ಎಲ್ಲ ಆಯಿತು, ಬೀರ್ವನ ಕ್ಲೋಸ್ ಮಾಡ್ತಾ ಇದ್ದೀರಾ. ಆ ಕ್ಲಿಯರ್ ಪಿಕ್ಚರ್ನ ನೋಡಿ, ಕ್ಲೋಸ್ ಮಾಡಿ ಆ ಶಬ್ದನ ಕೇಳಿಸ್ಕೊಳ್ಳಿ. ಕ್ಲಿಯರಾಗಿ ನೀವು ಪಿಕ್ಚರ್ನ ಎಷ್ಟು ಕ್ಲಿಯರಾಗಿ ನೋಡ್ತೀರೋ ಅಷ್ಟು ಬೇಗ ದುಡ್ಡನ್ನ ಅಟ್ರಾಕ್ಟ್ ಮಾಡ್ತೀರಾ. ಈಗ ಕೀ ಎಲ್ಲಿತ್ತು ಫಸ್ಟು ಅಲ್ಲೇ ಇಟ್ಬಿಡ್ತೀರಾ. ಈಗ ನೀವು ಮೆಡಿಟೇಷನ್ ಮಾಡೋ ಒಂದು ಕುತ್ಕೊಂಡಿದ್ರಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ, ಅದೇ ಪ್ಲೇಸ್ಗೆ ವಾಪಸ್ ಬಂದು ಕುತ್ಕೊತಿದ್ದೀರಾ. ಐಸ್ನ ಕ್ಲೋಸ್ ಮಾಡ್ತಿದ್ದೀರಾ. ಉಸಿರಾಟನ 3 times ಬ್ರೀತಿಂಗ್, ಇನ್ಹೇಲ್ ಎಕ್ಸೇಲ್ ಮಾಡ್ತಿದ್ದೀರಾ ಸ್ಲೋವಾಗಿ. ಈಗ ನಿಮ್ಮ 2 ಕೈಗಳನ್ನ ಚಾಚಿ, ಮುಂದೆ ಚಾಚಿ ಯೂನಿವರ್ಸ್ಗೆ ಕೃತಜ್ಞತೆಗಳನ್ನ ತಿಳಿಸಿ. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಎವ್ರಿಥಿಂಗ್. ಇಷ್ಟು ಅನಂತವಾದ ಸಂಪತ್ತು, ದುಡ್ಡು, ಐಶ್ವರ್ಯಗಳನ್ನ ನನಗೆ ಕೊಟ್ಟಿದ್ದಕ್ಕೆ, ವಿಜಯಗಳನ್ನ ಕೊಟ್ಟಿದ್ದಕ್ಕೆ, ಒಳ್ಳೆ ರಿಲೇಷನ್ಸ್ನ ನನಗೆ ಕೊಟ್ಟಿದ್ದಕ್ಕೆ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೃತಜ್ಞತೆಗಳು ನಿಮಗೆ ಅಂತ ಹೇಳ್ಕೊಂಡು ಈಗ 2 ಕೈಗಳನ್ನ ರಬ್ ಮಾಡಿ, 2 ಕೈಗಳನ್ನ ಹೀಗೆ ರಬ್ ಮಾಡಿಬಿಟ್ಟು ಚೆನ್ನಾಗಿ ರಬ್ ಮಾಡಿ, ಒಂದು 1 minute ಆಗೋ ಚೆನ್ನಾಗಿ ರಬ್ ಮಾಡಿಬಿಟ್ಟು ಈಗ ನಿಧಾನಕ್ಕೆ ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಹಾಗೆ ತಲೆನ ಸ್ಪರ್ಶ ಮಾಡಿ, ಅದೇ ಕೈಯಿಂದ ತಲೆನ ಸ್ಪರ್ಶ ಮಾಡಿ ಬ್ಯಾಕ್ ಬೋನ್ನ
ಕಂಪ್ಲೀಟಾಗಿ ಎಷ್ಟು ತಾಕತ್ತೋ ಅಷ್ಟು ಸ್ಪರ್ಶ ಮಾಡಿ ಕೆಳಗಡೆಯಿಂದ ಮತ್ತೆ ಬ್ಯಾಕ್ ಬೋನ್ನ ಕಂಪ್ಲೀಟ್ ಬ್ಯಾಕ್ ಬೋನು ಮೇಲಿಂದ ಎಷ್ಟಾಗುತ್ತೋ ಕೆಳಗಡೆಯಿಂದ ಎಷ್ಟಾಗುತ್ತೋ ಕಂಪ್ಲೀಟಾಗಿ ಬ್ಯಾಕ್ ಬೋನ್ ತುಂಬ ಇಂಪಾರ್ಟೆಂಟ್. ಎನರ್ಜಿಸ್ ಪಾಸ್ ಆಗೋದೆ ಅಲ್ಲಿಂದ. ಸೊ ಅದನ್ನು ಕ್ಲಿಯರಾಗಿ ಸ್ಪರ್ಶ ಮಾಡಿ ಮತ್ತೆ ರಬ್ ಮಾಡಿ, ಎರಡು ಪಾಮ್ಸ್ನ ರಬ್ ಮಾಡಿ. ಈಗ ಮತ್ತೆ ನಿಮ್ಮ ಎಲ್ಲ ಪಾರ್ಟ್ಸ್ ಅಂದರೆ ತಲೆಯಿಂದ ಹಿಡಿದು ಕೆಳಗಡೆ ತಮ್ಮವರೆಗೂ ಅಂದರೆ ಫಿಂಗರ್ಸ್ವರೆಗೂ, ಕಾಲಿನ ಬೆರಳುಗಳವರೆಗೂ ನಿಮ್ಮ ಎರಡು ಕೈಗಳನ್ನ ಸ್ಪರ್ಶ ಮಾಡಿ. ಈಗ ಮತ್ತೆ ರಬ್ ಮಾಡಿ ಮತ್ತೆ ಕಣ್ಮೇಲೆ ಇಟ್ಕೊಳ್ಳಿ. ಕಣ್ಣನ್ನ ತೆಗಿಬೇಡಿ, ಕೈ ಹಾಗೇ ಇರಲಿ. ನಿಮ್ಮ ಎರಡು ಕೈಗಳು ಕಣ್ಣು ಮೇಲೇನೆ ಇರಲಿ. ನಿಧಾನಕ್ಕೆ ಕಣ್ಣು ತೆಗೀರಿ, ಕೈ ಹಾಗೇ ಇರಲಿ. ಮತ್ತೆ ಕ್ಲೋಸ್ ಮಾಡಿ, ಮತ್ತೆ ನಿಧಾನಕ್ಕೆ ಓಪನ್ ಮಾಡಿ, ಮತ್ತೆ ಕ್ಲೋಸ್ ಮಾಡಿ, ಮತ್ತೆ ನಿಧಾನಕ್ಕೆ ಕಣ್ಣು ತೆಗೀರಿ, ಮತ್ತೆ ಕ್ಲೋಸ್ ಮಾಡಿ. ಈ ಥರ 5 ಟೈಮ್ಸ್ ಮಾಡಿ. ಅದಾದ್ಮೇಲೆ ಈಗ ನಿಮ್ಮ ಕೈನ ನೋಡಿ, ಹಾಗೆ ಕೈನ ಸ್ವಲ್ಪ ಆಚೆ, ಕಣ್ಣಿಂದ ಆಚೆ ತೆಗೆದು ಕಣ್ಣು ಈಗ ಕಣ್ಣು ಬಿಡಿ. ಕಣ್ಣು ಬಿಟ್ಟಾಗ ನಿಮ್ಮ ಒಂದು ಕೈನ ನೋಡಬೇಕು. ಈಗ ಹೇಳ್ಕೊಳ್ಳಿ, ಥ್ಯಾಂಕ್ ಯು ಸೋ ಮಚ್ ಮನಿ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮೈ ಪೇರೆಂಟ್ಸ್, ಥ್ಯಾಂಕ್ ಯು ಗುರುಗಳು. ನಿಮ್ಗೆ ಯಾರಿಗಾದ್ರೂ ಗುರುಗಳಿದ್ರಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿಥಿಂಗ್, ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಮನಿ, ಥ್ಯಾಂಕ್ ಯು. ಈ ಮನಿ ಮೆಡಿಟೇಷನ್, ನಾನು ಕೊಟ್ಟಂತಹ ಮನಿ ಮೆಡಿಟೇಷನ್ನ ಪ್ರತಿದಿನ ತಪ್ಪದೆ 41 ಡೇಸ್ ಮಾಡಿ ಫ್ರೆಂಡ್ಸ್. 41 ಡೇಸ್ ಇದು ಕಂಪ್ಲೀಟಾಗಿ ಪ್ರತಿದಿನ ಮಾಡೋದ್ರಿಂದ ನೀವು ಖಂಡಿತ ನೀವು ಅಂದ್ಕೊಂಡಿರೋ ದುಡ್ಡು, ಸಂಪತ್ತು, ಅಷ್ಟು ಐಶ್ವರ್ಯಗಳನ್ನ ಪಡಿತೀರಾ ನಿಮ್ಮ ಲೈಫ್ನಲ್ಲಿ. ಇದು 1000% ಸತ್ಯ. ಇದು ಪ್ರಾಕ್ಟೀಸ್ ಮಾಡಿ ನಿಮ್ಮ ಅನುಭವಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಅನಿಸಿಕೆ ತಿಳಿಸಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹೇಗೆ ನಿಮ್ಮ ಮಿರಾಕಲ್ಸ್ ಆಗತ್ತೆ, ಖಂಡಿತವಾಗೂ ನೋಡಿ ಎಷ್ಟು ಮಿರಾಕಲ್ಸ್ ಆಗತ್ತೆ. ದಿನ ಪ್ರತಿದಿನ ಒಬ್ಬೊಬ್ರಿಗೆ ಒಂದೊಂದು ಥರ ಮಿರಾಕಲ್ಸ್ ಆಗತ್ತೆ. ನೀವು ನೋಡಿ ದುಡ್ಡನ್ನ ಹೇಗೆ ಅಟ್ರಾಕ್ಟ್ ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಖಂಡಿತ 41 ಡೇಸು ವಿತೌಟ್ ಫೇಲ್ ಒಂದೇ ಪ್ಲೇಸಲ್ಲಿ ಕೂತ್ಕೊಡಿ, ಒಂದೇ ಟೈಮ್ನ ಫಿಕ್ಸ್ ಮಾಡಿ, ಅದೇ ಟೈಮಲ್ಲೇ ಮಾಡಬೇಕು. ಈಗ 4 o'clock ಮಾರ್ನಿಂಗ್ ಮಾಡಿದ್ರೆ ಅದೇ 4 o'clock ಎವ್ರಿ ಡೇ ಮಾಡಬೇಕು. ಮತ್ತು ಈವ್ನಿಂಗ್ ಬಿಫೋರ್ ಸ್ಲೀಪಿಂಗ್ ಸಹ 10:45 ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 10:45 ಇಂದ 11:30 ಒಳಗಡೆ ನಿಮ್ಮ ಮೆಡಿಟೇಷನ್ನ ಪ್ರತಿದಿನ ಈ ಮನಿ ಮೆಡಿಟೇಷನ್ ತಪ್ಪದೇ ಮಾಡಿ ಫ್ರೆಂಡ್ಸ್. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ದುಡ್ಡನ್ನ ಅಟ್ರಾಕ್ಟ್ ಮಾಡ್ತೀರಾ. ಖಂಡಿತ ಪ್ರತಿದಿನ ಮಾಡಿ, ತಪ್ಪದೇ ಮಾಡಬೇಕು. ಇನ್ ಬಿಟ್ವೀನ್ ಗ್ಯಾಪ್ ಬಿಟ್ಟು ಮಾಡೋದು ಅದೆಲ್ಲ ಬೇಡ. 41 ಡೇಸ್ ಕಂಟಿನ್ಯೂಸ್ ಆಗಿ ಈ ಮೆಡಿಟೇಷನ್ನ ಹಾಕ್ಕೊಂಡು ಹೆಡ್ಫೋನ್ಸ್ ಹಾಕ್ಕೊಳ್ಳಿ. ಹೆಡ್ಫೋನ್ಸ್ ಹಾಕ್ಕೊಂಡು ಈ ಮೆಡಿಟೇಷನ್ನ ಕೇಳಿಸ್ಕೊಂಡು ವಿಜುವಲೈಸ್ ಮಾಡಿ. ನೀವು ಎಷ್ಟು ವಿಜುವಲೈಸೇಷನ್ ಮಾಡಿ ಎಷ್ಟು ದುಡ್ಡನ್ನ ನೀವು ನೋಡ್ತೀರೋ, ಎಷ್ಟು ದುಡ್ಡು ಜೊತೆ ನೀವು ಫ್ರೀಕ್ವೆನ್ಸಿಯಲ್ಲಿ ಒಂದಾಗಬೇಕು, ಹೈ ಎನರ್ಜೀಸ್ನ ರಿಲೀಸ್ ಮಾಡಬೇಕು, ಹೈ ವೈಬ್ರೇಷನ್ಸ್ನ ರಿಲೀಸ್ ಮಾಡ್ತೀರೋ ಅಷ್ಟು ದುಡ್ಡನ್ನ ಬೇಗ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಆಲ್ ಮೈ ಸಬ್ಸ್ಕ್ರೈಬರ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಒಂದು ಸ್ಮಾಲ್ ಬೆಲ್ ಐಕನ್ ಬರುತ್ತೆ, ಅಲ್ಲಿ ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸು ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ಸ್ ಆಗಿ ಬರುತ್ತೆ ಅಂತ ಹೇಳ್ತಾ, ದಯವಿಟ್ಟು ನನ್ನ ವಿಡಿಯೋಸು ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಕಲ್ತಿರುವಂಥ ವಿದ್ಯೆನ ಇಲ್ಲಿ ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಖಂಡಿತ ಇದರಲ್ಲಿ ಎಲ್ಲರೂ ಶ್ರೀಮಂತರಾಗಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ರಿಚ್ ಲೈಫ್ನ ಅನುಭವಿಸಬೇಕು ಅಂತಲೇ ಈ ವಿಡಿಯೋಸ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಖಂಡಿತ ಈ ಮನಿ ಮೆಡಿಟೇಷನ್ ಅಂತೂ ನಿಮಗೆ ತುಂಬ ಯೂಸ್ ಆಗುತ್ತೆ. ಈ ವಿಜುವಲೈಸೇಷನ್ ಟೆಕ್ನಿಕ್ ಇದೆಯಲ್ಲ, ಇದು ಪವರ್ಫುಲ್, ತುಂಬ ಪವರ್ಫುಲ್ ಆದ ಟೆಕ್ನಿಕ್. ಇದನ್ನು ನೀವು ಪ್ರತಿದಿನ 41 ಡೇಸ್ ತಪ್ಪದೆ ಮಾಡಿ. ಓನ್ಲಿ 41 ಡೇಸ್ ಅಂತಲ್ಲ, ನೀವು ಯಾವಾಗ ಮನಿ ಮೆಡಿಟೇಷನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವಾಗೆಲ್ಲ ಇದನ್ನು ಹಾಕ್ಕೊಂಡು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು, ಲವ್ ಯು ಆಲ್.
ಥ್ಯಾಂಕ್ ಯು ಯೂನಿವರ್ಸ್. ಬಾಯ್.